ಬೆಳಗಾವಿಯ 15-20 ಕನ್ನಡ ಸಂಘಟನೆ ಸೇರಿ ಇವತ್ತು ಬೆಳಗಾವಿಯ ಮಹಾಪೌರರು ಮತ್ತು ಉಪಮಹಾಪೌರರು ಭೇಟಿಯಾಗಿ ಒಂದು ಮನವಿ ಸಲ್ಲಿಸಿದ್ದೇವೆ. ಬೆಳಗಾವಿಯಲ್ಲಿ 2005ರಲ್ಲಿ ಒಂದು ನಿರ್ಣಯ ಗೊತ್ತುವಳಿ ಪಾಸ್ ಆಗಿತ್ತು. ಬೆಳಗಾವಿ, ನಿಪ್ಪಾಣಿ, ಕಾರವಾರ ಎಲ್ಲ ಪ್ರದೇಶಗಳನ್ನು ಮಾರಾಟ ಸೇರಬೇಕು ಅಂತ ಒಂದು ನಿರ್ಣಯ ಪಾಸ್ ಆಗೈತಿ. ಆಮೇಲೆ ಸುಪ್ರೀಂ ಕೋರ್ಟಿಗೆ ಅದನ್ನು ಮನವಿ ಮಾಡೋದು ನಿರ್ಣಯ ಪಾಸ್ ಆಗೈತಿ. ಇವತ್ತು ನಮ್ಮ ಬೇಡಿಕೆ ಏನಂದ್ರೆ, ಬೆಳಗಾವಿ ಪಾಲಿಕೆಯಲ್ಲಿ ಇವತ್ತು ಕನ್ನಡಿಗರದೇ ಬಹುಮತ ಐತಿ. 58ರಾಗ 55 ಮಂದಿ ನಮ್ಮ ಕರ್ನಾಟಕ ಪರವಾಗಿರುವ ಸದಸ್ಯರದಾರ. ನೀವು ಒಂದು ಸರ್ವಸಾಧಾರಣ ಸಭೆ ಕರೆದು ಒಂದು ನಿರ್ಣಯವನ್ನು ಪಾಸ್ ಮಾಡಬೇಕು. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯಾಂಗ, ಬೆಳಗಾವಿ ಮಹಾಜನ ವರದಿ ಅಂತಿಮ ಅಂತ ನಮ್ಮ ಕರ್ನಾಟಕ ಸರ್ಕಾರ ಏನು ವಿಧಾನಮಂಡಲದಲ್ಲಿ ನಿರ್ಣಯ ಪಾಸ್ ಮಾಡೈತಿ, ಅದನ್ನು ಪಾಸ್ ಮಾಡಬೇಕು ಅಂತ ಅವರಿಗೆ ಮನವಿ ಸಲ್ಲಿಸಿದ್ದೇವೆ. 1 ಗಂಟೆ ಕಾಲ ಮಹಾಪೌರರು ಮತ್ತು ಉಪಮಹಾಪೌರರು ಚರ್ಚೆ ಮಾಡಿದ್ದೇವೆ. ಅವರು ನಮಗೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಯಾಕಂದ್ರೆ 2005ರಾಗ ಮಾಡಿದಂಥ ಗೊತ್ತುವಳಿಯನ್ನು ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟಿನ ತನ್ನ ದಾವೆಯಲ್ಲಿ ಪೂರಕ ದಾಖಲೆಗಳನ್ನು ಅವರು ಅದನ್ನು ಸೇರಿಸಿದ್ದಾರೆ. ಈಗ ನೀವು ಪಾಸ್ ಮಾಡಿಕೊಟ್ರೆ ನಾವು ಕರ್ನಾಟಕ ಸರ್ಕಾರಕ್ಕೆ ಬಲ ಬಂದಾಗತ್ತೆ. ಸುಪ್ರೀಂ ಕೋರ್ಟ್ನೊಳಗೆ ಬೆಳಗಾವಿ ಮತ್ತು ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಬೇಕಾದ್ರೆ ಇಂಥ ನಿರ್ಣಯ ಅವಶ್ಯ ಅಂತ ಇಬ್ಬರಿಗೂ ನಾವು ಹೇಳಿದ್ದೀವಿ. ಅವರು ಅದನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ನಿರ್ಣಯ ಪಾಸ್ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಅವರಿಬ್ಬರನ್ನು ಒತ್ತಾಯ ಮಾಡಿದ್ದೇವೆ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಒಂದು. ಆಮೇಲೆ ನಮ್ಮ ಕರ್ನಾಟಕ ವಿಧಾನಮಂಡಲ ಕಾಲಕ್ಕೆ ಒಂದು ನಿರ್ಣಯ ಪಾಸ್ ಮಾಡೈತಿ. ಏನಂತ, ಕರ್ನಾಟಕ ಮಹಾರಾಷ್ಟ್ರ ಗಡಿವಾದಕ್ಕೆ ಮಹಾಜನ ಆಯೋಗದ ವರದಿ ಅಂತಿಮ ಅಂತ ಸರ್ಕಾರ ಏನು ನಿರ್ಣಯ ಪಾಸ್ ಮಾಡೈತಿ, ಅದರ ನಿರ್ಣಯ ಬೆಳಗಾವಿ ಪಾಲಿಕೆಯಲ್ಲಿ ಪಾಸ್ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ. ಅದು ಮುಂದಿನ ದಿನಗಳಲ್ಲಿ ಅವರು ಪಾಸ್ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಇಲ್ಲ, ಅವ್ರು ಸರ್ವಸಾಧಾರಣ ಸಭೆ ಕರೆದ್ರೆ 58ರಾಗ 3 ಜನ MES ತರದಾರ. ಹಂಗೆ ನೋಡ್ರೆ ಅವ್ರಿಗೆ ನಾವು ಕನ್ವಿನ್ಸ್ ಮಾಡ್ಬೋದು. ಸರ್ವಾನುಮತದ ನಿರ್ಣಯ ಆಗೈತಿ. ಆದ್ರೆ 2005 ಆಗಿದ್ದು ಬೈ ಮೆಜಾರಿಟಿನ ಡಿಸಿಷನ್ ಆಗೈತಿ. ಮತ್ತು ಅವರು ಸುಪ್ರೀಂ ಕೋರ್ಟಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಆ ನಿರ್ಣಯವನ್ನು ಸುಪ್ರೀಂ ಕೋರ್ಟ್ನಾಗ ಮಹಾರಾಷ್ಟ್ರ ಸರ್ಕಾರ ಅದನ್ನು ಅವರು ಉಪಯೋಗ ಮಾಡ್ಕೊಂಡಾರ. ಬರೀ ನಾವು ನಿರ್ಣಯ ಪಾಸ್ ಮಾಡ್ಕೊಂಡು ನಿರ್ಣಯ ಕಿಸೆ ಹಾಕೊಂಡು ಹೋಗಿದ್ರೆ ನಾವೇನು ಕೇಳ್ತಿದ್ದಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗೈತಿ ಈ ನಿರ್ಣಯ, ಮಹಾರಾಷ್ಟ್ರದ ದಾಖಲೆಯಲ್ಲಿ ಸೇರೈತಿ. ಈಗ ನಾವು ಆ ದಾಖಲೆಯನ್ನು ಕೌಂಟರ್ ಮಾಡಬೇಕಾದ್ರೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಒಂದು, ಮಹಾಜನ ಆಯೋಗದ ವರದಿ ಅಂತಿಮ ಅಂತೇಳಿ ನಿರ್ಣಯ ಪಾಸ್ ಮಾಡಿದ್ರೆ ಬೆಳಗಾವಿ ಹಿತಾಸಕ್ತಿಯನ್ನು ನಾವು ಸುಪ್ರೀಂ ಕೋರ್ಟ್ನಾಗ ಕಾಪಾಡಬಹುದು. ಹೌದು, ಕರ್ನಾಟಕ ಪರವಾಗಿ ದಾಖಲೆ ಆಗ್ತೈತಿ. ಮತ್ತು ಕರ್ನಾಟಕ ವಿಧಾನಮಂಡಲ ಯಾವುದೇ ಸರ್ಕಾರ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಅನೇಕ ಸಲ ಅಲ್ಲಿ ನಿರ್ಣಯಗಳು ಪಾಸ್ ಆಗಿದಾವೆ. ಅದೇ ರೀತಿ ನಾವು ಇಲ್ಲಿ BJP ಕಾಂಗ್ರೆಸ್ ಎಲ್ಲರೂ ಕೂಡ್ರೆ 55 ಮಂದಿ ಹಾಕಿವಿ. ನಾವು 3 ಮಂದಿ MES ಅದಾರ, ಅದನ್ನು ಮಾಡ್ತಾರಂತ ಒಪ್ಪಿಕೊಂಡಾರ. ಈ ಸಂದರ್ಭದಲ್ಲಿ ಬೆಳಗಾವಿ ಕನ್ನಡ ಸಂಘಟನೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.